ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನಾವು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ವಲ್ವ, ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು 2 ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾದಮೇಲೆ ಇವಾಗ ಸ್ಯಾರಿನ ವೇರ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು. 2 ಡ್ರೆಸ್ಸದು ಸೇಮ್ ಹೇರ್ ಸ್ಟೈಲ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಬೇರೆ ಥರ ಇರಲಿ ಅಂತ. ಇವಾಗಲೇ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, ಹತ್ತತ್ರ 5:15 ಏನೋ ಆಗಿತ್ತು. ಇವತ್ತು ಸ್ವಲ್ಪ ಹನಿ ಬೀಳೋ ಥರನೂ ಆಗಿತ್ತಲ್ವ, ಹಾಗಾಗಿ ಬೇಗ ಹನಿ ಬಿದ್ದುಬಿಟ್ರೆ ಫೋಟೋಶೂಟು ಮಾಡಿಸ್ಕೊಳಕ್ಕಾಗಲ್ಲ, ಹಾಗೆ ಕತ್ಲೇನೂ ಬೇಗ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ಕ್ವಿಕ್ಕಾಗೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಚೂರು ಗಡಿಬಿಲಿನೇ ರೆಡಿ ಆಗ್ತಾ ಇದ್ದೀವಿ. ನಾನು ಬರೀ ಇದೊಂದು ಟಿಶ್ಯೂ ಪೇಪರ್ 3 ಡ್ರೆಸ್ಗೂ ಇದೇ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ದೀನಿ. ಎಷ್ಟು ರೂಪಾಯಿ ಇದು? 50 ರೂಪಾಯಿ ಟಿಶ್ಯೂ ಪೇಪರ್ ಒಂದು ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಹೋಗಿ 3 ಪೇಪರ್ ತಗೊಳ್ಳಿ ಆಯ್ತಾ. ಯಾವ್ದೋ ಒಂದು ಹಳೆ ಬಾಚಣಿಗೆ ಬೇಡ. ನಮ್ಗೆ ದೇವ್ರು ಕೊಟ್ಟಿರೋ ಮಗು ಆಗ್ಲಿ, ನಾನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋ ಮಗು ಆದ್ರೆ ಸಾಕು. ನಾನು ಎಲ್ಲಿದ್ರು ಬದುಕ್ತೀನಿ. ನಾನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಬೇಕು. ನೀವು ಚೆನ್ನಾಗಿ ಬದುಕ್ತೀರಾ ಅಂದ್ರೆ ಅಫ್ಕೋರ್ಸ್ ನಿಮ್ಮ ಹೆಂಡತಿ ನೀವು ಚೆನ್ನಾಗಿ ನೋಡ್ಕೋತೀರಾ. ಅಲ್ಲ, ಇನ್ ಕೇಸ್ ನಾನು ಎಲ್ಲೋ ಬಾಂಬೆಗೆ ಹೋಗಿರ್ತೀನಿ, ಅವಾಗ ನಾನು ಹೆಂಡ್ತಿನ ನೋಡ್ಕೊಬೇಕಲ್ಲ. ಮೀಸೆ ಹೋಯ್ತು. ಇಲ್ಲಿ ಕೈಯಲ್ಲಿ ಬಳೆ ನೋಡಿ ಸ್ಟ್ರಕ್ ಆಗಿ ಹೋಗಿದೆ. ಇನ್ನಿವಾಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಫೋಟೋಶೂಟ್ ಮಾಡೋ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಏನಂದರೆ ನಾನು 3 ಗೌನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ. ಅದ್ರ ಜೊತೆಗೆ ಒಂದು ಸ್ಯಾರಿ ಕೂಡ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನನಗೇನೋ ಗೊತ್ತಿಲ್ಲ, ಮಾಡ್ರನ್ ಡ್ರೆಸ್ ನಾವೇನು ಹಾಕಿದ್ರೂ ಕೂಡ ನನಗೆ ಅಷ್ಟೊಂದು ಖುಷಿ ಆಗಲ್ಲ. ಸ್ಯಾರಿಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋದೆ ನನಗೆ ಸ್ವಲ್ಪ ಖುಷಿ ಜಾಸ್ತಿ. ಇನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರಿ ಅಲ್ವಾ, ಗೌನ್ಸಲ್ಲೂ ಕೂಡ ಫೋಟೋಶೂಟ್ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ. ಇನ್ನು ಅದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಅಷ್ಟೇ. ಇನ್ನು ಅದರಲ್ಲೂ ಕೂಡ ನಾನೊಂದು ಸ್ಯಾರಿನ ವೇರ್ ಮಾಡಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಅದರಲ್ಲೂ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಇದನ್ನು ಸ್ಟಿಚ್ ಮಾಡಿಸಿ ಸುಮಾರು ಹತ್ತತ್ರ ಒಂದು 6-7 ತಿಂಗಳೇ ಆಯಿತು ಅನ್ಕೋತೀನಿ. ಒಂದಿನೂ ಕೂಡ ಯೂಸೇ ಮಾಡಿರೋದಿಲ್ಲ. ಹಾಗಾಗಿ ಇವತ್ತು ಈವ್ನಿಂಗ್ ಟೈಮ್ ಫೋಟೋಶೂಟ್ ಮಾಡಿಸಿದಾಗ ಈ ಕಲರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಗ್ರೀನ್ ವಿತ್ ಕ್ರೀಮ್ ಕಲರ್ ಕಾಂಬಿನೇಷನ್ ಅಲ್ವಾ ಸ್ಯಾರಿ, ಅದಕ್ಕೆ ಆ ಸ್ಯಾರಿನ ವೇರ್ ಮಾಡಿದೆ. ಇನ್ನು ಹಬ್ಬದ ಬಂದು ನನ್ನ ಸೀಮಂತದಲ್ಲಿ ಮೇನು ಸೀಮಂತ ಸ್ಯಾರಿ ಇತ್ತಲ್ವ, ಅದಕ್ಕೆ ಕಾಂಬಿನೇಷನ್ ಆಗಿ 2 ಜೊತೆ ನಾವು ಬಟ್ಟೆನ ತರಿಸಿದ್ದು. ಒಂದು ಗ್ರೀನ್ ಕಲರು ಮತ್ತು ಇನ್ನೊಂದು ಪೀಚ್ ಕಲರು. ಅಪ್ಪು ಬಂದುಬಿಟ್ಟು ಪೀಚೇ ಹಾಕ್ಕೊಂಡ್ರು, ಗ್ರೀನ್ ಬೇಡ ಅಂತೇಳಿ. ಇನ್ನು ಗ್ರೀನ್ ಹಂಗೆ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿರಲಿಲ್ಲ. ಇನ್ನು ಈ ಸ್ಯಾರಿ ಕೂಡ ಗ್ರೀನ್ ಇದೆ ಅಲ್ವಾ, ಅದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಂಚೆ ಮತ್ತು ಶರ್ಟು ಶಲ್ಯನೇ ಹಾಕೋಪ್ಪು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವ್ರು ಅದನ್ನೇ ಹಾಕ್ಕೊಂಡಿದ್ದಾರೆ. ನನ್ನ ಸೀರೆಗೂ ಮತ್ತು ಆ ಶರ್ಟ್ಗೂ ತುಂಬ ನೀಟಾಗೇನು ಮ್ಯಾಚ್ ಆಗ್ತಾಯಿಲ್ಲ, ಒಂಚೂರು ಕಲರು ಡಿಫ್ರೆನ್ಸ್ ಕಾಣಿಸ್ಬೋದು. ಎಡಿಟಿಂಗಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಇನ್ನು ಇಲ್ಲಿ ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಂದಿ ಅದ್ರ ಮುಂದೆ ದೇವಸ್ಥಾನ ಈ ಥರ ಮಾಡಿದ್ದಾರೆ. ಇಲ್ಲಂತೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗೊತ್ತಾ ಫೋಟೋಸು. ನಾನು ಅಂದ್ಕೊಂಡೇ ಇರಲಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗಾಗಲೇ ಕತ್ಲೆ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಲೈಟಿಂಗ್ಸ್ನೆಲ್ಲ ಬಳಸ್ಕೊಂಡು ಫೋಟೋಸ್ ತೆಗೆದಿದ್ದು. ನಂದು ಮೇಕಪ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಅದನ್ನೆಲ್ಲ ನೋಡಿಬಿಟ್ಟು ಇದು ಮೇಕಪ್ಪು ಸರಿ ಹೋಗ್ಲಿಲ್ವೇನೋ, ಆಮೇಲೆ ಬ್ಯಾಕ್ಗ್ರೌಂಡೆಲ್ಲ ಸ್ವಲ್ಪ ಬ್ಲ್ಯಾಕ್ ಇತ್ತಲ್ಲ, ಅದಕ್ಕೆ ಮ್ಯಾಚ್ ಆಗ್ತಿಲ್ವೇನೋ ಅಂತ ಏನೋ ಅಂದ್ಕೊಂಡ್ಬಿಟ್ಟಿದೆ. ಆದರೆ ಫೋಟೋಸ್ ನೋಡೋದ್ವಲ್ವ, ಅದಾದಮೇಲೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಇನ್ನು ಇಷ್ಟರಲ್ಲಾಗಲೇ ಸಂಜೆ ಆಗಿತ್ತಲ್ವ, ನನಗಂತೂ ತುಂಬಾ ಹಶ್ವಾಗ್ತಾಯಿತ್ತು. ಮಧ್ಯಾಹ್ನ ನಾವು ಊಟ ಮಾಡಿದ್ದು 1 ಗಂಟೆ ಅನ್ಕೋತೀವಿ, 1 ಗಂಟೆನೋ 1:15 ಏನೋ, ಅದು ಸ್ವಲ್ಪ ಅಷ್ಟೇ ಊಟ ಮಾಡಿದ್ದು. ಇನ್ನು ತುಂಬ ಹಶ್ವಾಗ್ತಿತ್ತು, ಹಾಗೆ ತುಂಬ ಸುಸ್ತು ಕೂಡ ಆಗ್ತಾಯಿತ್ತು. ಪಟ ಅಂತ 2 ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಈಗ ಇಷ್ಟೆಲ್ಲ ಓಡಾಡೋದ್ನಲ್ವ, ಅದು ಓಡಾಡೋ ಸಮಯದಲ್ಲಿ ಏನು ಕೂಡ ಅನಿಸಲ್ಲ. ಸಂಜೆ ಆಗ್ತಾ ಸ್ವಲ್ಪ ಸುಸ್ತಾಗೋದು ಗೊತ್ತಾಗ್ತಿರುತ್ತೆ. ಇನ್ನು
ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಕೈಗೆ ಏನು ಸಿಕ್ಕಿದ್ರೂ ಸರಿ ತಿನ್ಕೊಂಬಿಡೋಣ ಅನ್ನೋ ಅಷ್ಟು ಹಶ್ವಾಗ್ತಿತ್ತು. ಹಾಗಾಗಿ ಈ ಸ್ನ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಚಕ್ಲಿ ಅದು ಇದು ಎಲ್ಲರೂ ಕೂಡ ತಿಂದ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಇವಾಗ ಮತ್ತೆ ಫೋಟೋಶೂಟ್ನ ಕಂಟಿನ್ಯೂ ಮಾಡ್ತು. ಅಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಕಡೆ ಬಂದಿದ್ದೀವಿ ನೋಡಿ. ಇಲ್ಲೇನು ಗೊತ್ತಾ, ಇದೊಂಥರ ತೊಟ್ಟಿ ಮನೆ ಥರ, ಅಂದರೆ ಹಳೆ ಕಾಲದ ತೊಟ್ಟಿ ಮನೆ ಇರುತ್ತೆ ಗೊತ್ತಾ, ಕಂಬದ ಸಾಲೆ ಮನೆ ಅಂತ ಎಲ್ಲ ಹೇಳ್ತೀವಲ್ಲ, ಆ ಥರ ಹಿಂದೆ ರೆಡಿ ಮಾಡಿದ್ದಾರೆ ಬ್ಯಾಕ್ ಡ್ರಾಪ್ನ. ಆದರೆ ಕತ್ಲೆ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಅಲ್ಲಿ ನೀಟಾಗಿ ನಮಗೆ ಫೋಟೋಸ್ ತೆಗೆಸ್ಕೊಳ್ಲಿಕ್ಕಾಗಲಿಲ್ಲ. ನೈಟ್ಗಿಂತ ಆ ಜಾಗದಲ್ಲೆಲ್ಲ ಬೆಳಕಿರೋ ಸಮಯದಲ್ಲಿ ತೆಗೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಸ್ಯಾರಿಲೆಲ್ಲ ಆದಮೇಲೆ ಇವಾಗ ಮತ್ತೆ ಇನ್ನೊಂದು ಗೌನ್ನ ವೇರ್ ಮಾಡಿದ್ದೀನಿ. ಈ ಗೌನಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅದು ನಾನು ನೈಟಲ್ಲಿ ಇದನ್ನ ಹಾಕ್ಕೊಂಡಿದ್ದಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬೆಳಕಿಗೂ ಹಾಗೆ ಆ ಕಲರ್ಗೂ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಈ 3 ಗೌನ್ಗೂ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇಷ್ಟ ಆಯಿತು. ಇನ್ನು ಇದಕ್ಕೆ ಮ್ಯಾಚ್ ಆಗೋ ಥರ ಕೋಟ್ ನಾವೇ ತೊಗೊಂಡು ಬಂದಿದ್ದು. ಇನ್ನು ಅಪ್ಪು ಈಗ ಅದನ್ನು ಹಾಕ್ಕೊಳ್ತಿದ್ದಾರೆ ನೋಡಿ. ಫೈನಲ್ ಲುಕ್ ಈ ಥರ ಇದೆ. ಈ ಗೌನ್ಗೆ ನಾನೇ ಹೇರ್ ಸ್ಟೈಲ್ ಮಾಡಿಕೊಂಡು ನಾನೇ ಮೇಕಪ್ ಮಾಡಿಕೊಂಡೆ, ಯಾಕಂದರೆ 8 ಗಂಟೆ ಆಗಿಬಿಟ್ಟಿತ್ತು ಈಗಾಗಲೇ. ಇನ್ನು ಅವ್ರಿಗೆ ಪಾಪ ಟೈಮ್ ಆಗುತ್ತೆ ಅಂತೇಳಿ ಅವರು ಹೊರಟ್ರು. 8 o'clock ಗಂಟ ಇದ್ದು. ಇದೊಂದೇ ಅಲ್ವಾ ಲಾಸ್ಟ್ ಗೌನ್ ಇದ್ದಿದ್ದು. ನಾನೇ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ನಾನೇ ಹಂಗೆ ಲೈಟಾಗಿ ಮಾಡಿಕೊಂಡೆ. ಇನ್ನು ಸುಕೃತಿ ನೋಡಿ, ಬೆಳಗ್ಗೆಯಿಂದ ನಾನು ಓಡಾಡ್ತಾ ಇದ್ದೆ ಅಲ್ವಾ, ಎಲ್ಲರೂ ಗೌನೆಲ್ಲ ಇಟ್ಕೊಂಡಿದ್ರಲ್ಲ, ಅದನ್ನ ನೋಡಿ ನಾನು ಹೆಲ್ಪ್ ಮಾಡ್ತೀನಿ ಅತ್ತೆ ಅಂತ ಹೇಳ್ಬಿಟ್ಟು ಅವಳು ಇಟ್ಕೊಂಡು ಬರ್ತಾ ಇದ್ದಾಳೆ. ನಮಗೆ ಆಶ್ಚರ್ಯ ಆಯಿತು. ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ನಾವು ಒಳ್ಳೇದು ಮಾಡಲಿ ಅಥವಾ ಕೆಟ್ಟದ್ದು ಮಾಡಲಿ, ನಾವು ಒಂದು ಬೈಲಿ ಅಥವಾ ನಾವು ಒಳ್ಳೆ ಒಂದು ಮಾತಾಡಲಿ, ಅದನ್ನೆಲ್ಲರೂ ಅವರು ಗಮನಿಸ್ತಾ ಇರ್ತಾರೆ. ನಾವು ಮಕ್ಕಳಲ್ವಾ, ಅವ್ರಿಗೆ ಏನು ಗೊತ್ತಾಗುತ್ತೆ ಅಂತ ಅನ್ಕೊತೀವಿ. ಆದರೆ ನಿಜ ಹೇಳಬೇಕು ಅಂದರೆ ಎಲ್ಲನೂ ಅವ್ರು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ. ಸುಕೃತಿ ಆರಾಮಾಗಿ ಬಂದ ಥರ ಬಟ್ಟೆ ಇಟ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಅತ್ತೆ ಅಂದಾಗ ನನಗೆ ಒಂಥರ ಆಶ್ಚರ್ಯ ಆಗಿಬಿಡ್ತು. ಎಷ್ಟು ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ನಾವೇನು ಮಾಡ್ತೀವಿ ಎಲ್ಲನೂ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ನೋಡಿ ಆ ಲೈಟಿಂಗ್ಸ್ಗೂ ಮತ್ತು ಈ ಡ್ರೆಸ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಅಪ್ಪುದು ಕೂಡ ಅಷ್ಟೇ, ನನಗೆ ಇದು ಇಷ್ಟ ಆಯಿತು, ಮ್ಯಾಚ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಫೋಟೋಸ್ಗಿಂತನೂ ನನಗೆ ಈ ಫೋಟೋಸ್ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಈ ಪ್ಲೇಸಲ್ಲಿ ಕೂತ್ಕೊಂಡು ಒಂದು 3-4 ಕ್ಲಿಕ್ ಮಾಡಿಸ್ಕೊಂಡಿದ್ದು, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದು ಲೈಟ್ ಇರೋದಕ್ಕೆ ಅಂತ ಅನಿಸುತ್ತೆ, ನೈಟ್ ಬೇರೆ ಅಲ್ವಾ, ನೈಟು ಮತ್ತು ಲೈಟಿಂಗ್ಸ್ಗೆ ಎಲ್ಲದಕ್ಕೂ ಆ ಡ್ರೆಸ್ಸು ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು. ಇನ್ನು ಹತ್ತತ್ರ ಒಂದು 8:45 ಆಗಿತ್ತಾ, ನನಗೆ ಸಾಕಪ್ಪ ಸಾಕು, ಸದ್ಯ ಮನೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಮತ್ತು ಅಷ್ಟು ಹಶು ಕೂಡ ಆಗೋಗ್ಬಿಟ್ಟಿತ್ತು. ಇನ್ನು ಇವತ್ತು ಬಿಟ್ಟರೆ ಮತ್ತೆ ನಾವು ಇನ್ನೊಂದ್ಸಲ ಇಲ್ಲಿಗೆ ಬಂದು ಫೋಟೋಸ್ ತೆಗೆಸ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ಎಲ್ಲನೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕೊನೆಗೂ ಫೋಟೋಶೂಟ್ನ ಕಂಪ್ಲೀಟ್ ಮಾಡಿಸ್ತು. ಇನ್ನು ಲಾಸ್ಟಲ್ಲಿ ಎಲ್ರದ್ದು ಕೂಡ ಒಂದು ಪಿಕ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ರದ್ದು ಒಂದು ಫೋಟೋನ ತೆಗಿತಿದ್ದಾರೆ. ಅಲ್ಲಂತೆ ನೋಡಲ್ಲ ನಾನು ಕೊಕೊಮೆಲನ್ ಬಗ್ಗೆ ಎಲ್ಲ ಅವ್ರನ್ನ ನೋಡಿ ಮಾತಾಡ್ಸಿ. ಊಟ ಮಾಡಿದ್ರ ಬಿರಿಯಾನಿ ತಿಂತೀರಾ? ಬಿರಿಯಾನಿ ಆಯ್ತಾ? ಇನ್ನೆಲ್ಲಾನು ಕೂಡ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಬೆಳಗ್ಗೆಯಿಂದ ಎಲ್ಲರೂ ವಿಡಿಯೋ ಮಾಡ್ತಿರೋದನ್ನ ಸುಕೃತಿ ನೋಡ್ತಿದ್ಲಲ್ವ, ಇವಾಗ ಅವಳು ಸರ್ದಿ ಅವಳು ಮತ್ತೆ ವಿಡಿಯೋ ಮಾಡೋದನ್ನ ಶುರು ಮಾಡ್ಕೊಂಡಿದ್ದಾಳೆ. ಇನ್ನು ನನಗೆ ತುಂಬ ಹಶ್ವಾಗ್ತಿತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಹತ್ರದಲ್ಲಿ ಯಾವ ಹೋಟ್ಲು ಸಿಕ್ತು ನೋಡಿ ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಮನೆಗೆ ಹೊರಟೋ ಅಷ್ಟರಲ್ಲಿ ಹತ್ತತ್ರ 10:30-11 ಗಂಟೆ ಆಗಿತ್ತು ಅನ್ಕೋತೀನಿ. ಇವತ್ತಿನ ದಿನ ಫುಲ್ಲು ಬರೀ ಇದೇ ಆಗೋಯ್ತು, ತುಂಬಾ ಟಯರ್ಡ್ ಕೂಡ ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಬರಲಿಕ್ಕೆ ಹತ್ತತ್ರ ಒಂದು 8:30-9 ಗಂಟೆ ಆಗಿಬಿಡ್ತು. ನಿನ್ನೆ ಪೂರ್ತಿ ಒಂದು ಸ್ವಲ್ಪ ಬ್ಯುಸಿನೇನೆ. ಇನ್ನು ಇವತ್ತು
ಡಾಕ್ಟರ್ ಹತ್ರ ಕೂಡ ಹೋಗಬೇಕಿತ್ತು, ಕನ್ಸಲ್ಟೇಷನ್ ಇತ್ತು. ಹಾಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು 9 ಗಂಟೆಗೆ ಹಾಸ್ಪಿಟಲ್ಗೆ ಬಂದ್ವಿ. ಹಾಸ್ಪಿಟಲ್ಗೆ ಬಂದರೆ ನಾವು ಇಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಹೊರಡ್ಲಿಕ್ಕೆ ಇವಾಗ ಹತ್ತತ್ರ 2:30 ಆಗಿದೆ. ಒಂದು ಅರ್ಧ ದಿನ ಎಲ್ಲ ಇಲ್ಲೇ ಇದ್ದೀವಲ್ವ. ಅದು ಆ್ಯಕ್ಚುಲಿ ಬುಧವಾರನೇ ಹೋಗಬೇಕಿತ್ತು ನಾವು. ಅವತ್ತು ನಮಗೆ ಡಾಕ್ಟರ್ ಸಿಗಲಿಲ್ಲ, ಹಾಗಾಗಿ ಇವತ್ತು ಹೋಗಿದ್ದು. ನಿನ್ನೆ ಶೂಟ್ ಮುಗಿಸ್ಕೊಂಡು ಇವತ್ತು ಹೋಗಿ ಬಂದುಬಿಡೋಣ ಅಂತ. ಇನ್ನು ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಡೆಲಿವರಿ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು, ಇ ಡಿ ಡೇಟ್ ಯಾವಾಗ ಅಂತ. ನಮಗೇನಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದರು ಯಾವಾಗ ಅಂತೇಳಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿನ ಇರುವಾಗ ಮತ್ತೆ ಚೆಕ್ ಮಾಡಿ ಹೇಳ್ತಾರೆ ಅಲ್ವಾ, ಈ ಟೈಮ್ಗೆ ಕನ್ಫರ್ಮ್ ಆಗ್ಬೋದು ಅಂತೇಳಿ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೋ. ಒಂದು ಸಲ ಡಾಕ್ಟರ್ ಒಪಿನಿಯನ್ನ ತೊಗೊಂಡು ಅದಾದಮೇಲೆ ಶೇರ್ ಮಾಡಿದ್ರೆ ಆಯಿತು ಅಂತ. ಹಾಗಾಗಿ ಇವತ್ತು ಹೋದಾಗ ಚೆಕಪ್ ಎಲ್ಲ ಮುಗಿಸಿ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಸೆಪ್ಟೆಂಬರ್ ಅಲ್ವಾ ಅಪ್ಪು? ಸೆಪ್ಟೆಂಬರ್ 10 ಒಳಗಡೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ +or-5 days ಅಂತ ಹೇಳಿದ್ದಾರೆ. ನೋಡ್ಬೇಕಿನ್ನ ಅದು ನಮ್ಗೆ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗಲ್ಲ. ನಮಗೆ ಡೇಟ್ ಕೊಟ್ಟಿರೋದು ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ಅಂತ. ಇನ್ನು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದಾರ, ಏನು ಎತ್ತ ಅಂತ ಎಲ್ಲ ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಅದನ್ನೆಲ್ಲ ಕನ್ಫರ್ಮ್ ಆಗಿ ಹೇಳಲಿಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಡಾಕ್ಟರ್ ಹೇಳಿರೋದು 99% ನಾರ್ಮಲ್ ಆಗ್ಬೋದು, ನಾವು ಟ್ರೈ ಮಾಡ್ತೀವಿ ಅಂತ. ನೋಡ್ಬೇಕದೆಲ್ಲ ಆ ಟೈಮಲ್ಲಿ ಏನಾಗುತ್ತೋ ಏನೋ, ಅದು ಮೊದಲೇ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ. ಒಟ್ನಲ್ಲಿ ನನಗೆ ಇವಾಗ ಹೇಳಿರೋದವರು ನಾರ್ಮಲ್ ಆಗ್ಬೋದು, ಚಾನ್ಸಸ್ ತುಂಬಾ ಇದೆ ಅಂತ. ಹಾಗಾಗಿ ನ್ಯಾಚುರಲ್ ಆಗಿ ಪೇನ್ ಬರೋವರೆಗೂ ವೆಯ್ಟ್ ಮಾಡೋಣ, ಪೇನ್ ಬಂದಾಗ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ. ನೋಡಬೇಕು, ಎಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ಅಷ್ಟೇ. ನನಗೆ ಸ್ವಲ್ಪ ಇವಾಗ ಎಕ್ಸಸೈಸ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಹಾಗೆ ಹೈ ಪ್ರೋಟೀನ್ ಡಯಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇಬಿ ಹಾರ್ಟ್ ಬೀಟು, ಬೇಬಿ ಎಲ್ಲ ಕೂಡ ಚೆನ್ನಾಗಿದೆ, ನನ್ನ ಹೆಲ್ತು ಕೂಡ ನಾರ್ಮಲಾಗಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಏನು ಅಂದರೆ ಅದೇ ಬ್ಲಡ್ದೊಂದು ನನಗೆ ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಇನ್ಕ್ರೀಸ್ ಆಗ್ತಿಲ್ಲ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಇವತ್ತೇನು ನಾವು ಬ್ಲಡ್ ಚೆಕಪ್ ಎಲ್ಲ ಏನು ಮಾಡಿಸ್ಲಿಲ್ಲ, ಬೇಡ ಅಂತ ಹೇಳಿದ್ರು. ರೀಸೆಂಟಾಗಲ್ವಾ ನನಗೆ ಇಂಜೆಕ್ಷನ್ ಎಲ್ಲ ತೊಗೊಂಡಿರೋದು, ಹಾಗಾಗಿ ಅದಿಷ್ಟು ಬೇಗ ಅದು ರಿಸಲ್ಟು ತೋರಿಸಲ್ಲ. ಹಾಗಾಗಿ ನೋಡೋಣ, ಸ್ವಲ್ಪ ಒಂಚೂರು ಮಾಮೂಲಿಯಾಗಿ ಬ್ಲಡ್ ಇನ್ಕ್ರೀಸ್ ಆಗಲಿಕ್ಕೆ ಏನೇನೆಲ್ಲ ತಿನ್ನಬೇಕು ಅದೆಲ್ಲನೂ ಚೆನ್ನಾಗಿ ತಿನ್ನು, ಆದಷ್ಟು ನೋಡೋಣ ಅಂತ ಹೇಳಿದ್ದಾರೆ. ನೋಡಬೇಕು, ಗೊತ್ತಿಲ್ಲ. ನಾನಂತೂ ಏನೇನೆಲ್ಲ ತಿನ್ನಬೇಕು ಎಲ್ಲನೂ ಕೂಡ ತಿಂತಾನೇ ಇದ್ದೀನಿ. ನಂಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಪರವಾಗಿಲ್ಲ ಅಂತ. ಅಂದರೆ ಅಸಿಡಿಟಿ ಎಲ್ಲ ಜಾಸ್ತಿ ಇದ್ರೂ ಟ್ಯಾಬ್ಲೆಟ್ಸ್ ತೊಗೊಂಡು ತಿಂತಿದ್ದೀನಿ. ನನ್ನ ಲಕ್ಕು ಏನಾದರೂ ಡೆಲಿವರಿ ಆಗೋ ಅಷ್ಟರಲ್ಲಿ ಇನ್ಕ್ರೀಸ್ ಆದರೆ ಒಳ್ಳೆಯದು ಅಲ್ವಾ ಅಪ್ಪು? ಆಗುತ್ತೆ ಬಾರಮ್ಮ, ಎಲ್ಲ ಟೈಮ್ ಆಗುತ್ತೆ. ಇಲ್ಲ ಅಂದರೆ ಬ್ಲಡ್ನ ಅರೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಬ್ಲಡ್ ನಾನೇ 1 ಲೀಟ್ರ್ ಕೊಡ್ತೀನಿ. ಇನ್ನೊಂದೇನಂದರೆ ಇವ್ರದ್ದು ನಂದು ಒಂದೇ ಬ್ಲಡ್ ಗ್ರೂಪು, ಅದಕ್ಕೆ ಹಿಂಗೆ ಹೇಳ್ತವ್ರೆ ನಾನೇ ಕೊಡ್ತೀನಿ ಮೇಡಮ್ ಅಂತ. ಇನ್ನು ಇವಾಗ ಮನೆಗೆ ಹೋಗಬೇಕು. ಊಟನೂ ಕೂಡ ನಾವು ಇಲ್ಲೇ ಹಾಸ್ಪಿಟಲಲ್ಲೇ ಮುಗಿಸ್ಕೊಂಡ್ಬಿಟ್ಟು, ಟೈಮ್ ಆಗಿತ್ತಲ್ವಾ, ಹಂಗಾಗಿ ಊಟ ಮುಗಿಸ್ಕೊಂಡು ಮತ್ತೆ ಇನ್ನೊಂದ್ಸಲ ಡಾಕ್ಟರ್ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಎಷ್ಟು ಸೆಕೆ ಆಗ್ತಿದೆ ಅಂದರೆ ಇವತ್ತು ವಿಪರೀತ ಸೆಕೆ ಆಗ್ತಿದೆ. ಮನೆಗೆ ಹೋಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತಾ ಇದೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿದೆ. ಚೆನ್ನಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ಏನು ಅನ್ಸಲ್ಲ. ಕೂತಿದ್ದ ಜಾಗದಲ್ಲೇ ಕೂತಿರ್ಬೇಕು, ಒಂದು ಕಡೆನೇ ನಿಂತಿರ್ಬೇಕು ಅಂದರೆ ಸ್ವಲ್ಪ ಕಷ್ಟ. ಅದಲ್ಲದೆ ಇವತ್ತೆಷ್ಟು ಟ್ರಾಫಿಕ್ ಗೊತ್ತಾ. ಇವರು ನಾವು ನಡ್ಕೊಂಡು ಹೋದ್ರೂ ಇಷ್ಟರಲ್ಲಿ ಅಲ್ಲೇ ಒಂದು ಅರ್ಧ ದಾರಿಗೆ ಹೋಗ್ಬಿಡ್ಬೋದಿತ್ತು. ಶನಿವಾರ ಅಲ್ವಾ, ಎಲ್ಲ ಲಗೇಜ್ ಗೂಡ್ಸ್ ಗಾಡಿ ಎಲ್ಲ 2 ಗಂಟೆ ಮೇಲೆ ಬಿಡ್ತಾರೆ, ಹಾಗಾಗಿ ಜಾಮ್ ಆಗ್ಬಿಟ್ಟೈತಿ. ನಾನಂತೂ ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ. AC ಹಾಕಿದ್ರೆ ಆಗಲ್ಲ. ಇವಾಗ ವಿಂಡೋಸ್ ಓಪನ್ ಮಾಡಿ ಕುತ್ಕೊಳ್ಬೇಕು ಅಷ್ಟೇ. ಇನ್ನು ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಒಂದು ವಿಡಿಯೋ ಮಾಡಬೇಕಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಲೇಖಮ್ಮ ಕೂಡ ಮಧ್ಯದಲ್ಲಿ ಫೋನ್ ಮಾಡಿ ಹಾಸ್ಪಿಟ್ಲಿಂದ ನೇರವಾಗಿ ನಮ್ಮ ಮನೆಗೆ ಬನ್ನಿ, ನಿಮ್ಮ ಮನೆಗೆ ಹೋಗ್ಬೇಡಿ, ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ಲ. ಸರಿ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಮನೆಗೆ ಹೋದ್ವಿ. ಅಷ್ಟರಲ್ಲಿ ಅವಳು ಕೂಡ ಬಂದು ಕಾಯ್ತಿದ್ಲು. ಸರಿ ಅಂದ್ಬಿಟ್ಟು ನಾನು ಹೋದ ತಕ್ಷಣ ಪಟ್ಟಂತ ಫ್ರೆಶ್ನಪ್ ಆಗಿ ಆ ವಿಡಿಯೋನು ಕೂಡ ಮುಗಿಸ್ಕೊಂಡು ಇನ್ನು ಇವಾಗ ಲೇಖಮ್ಮರ ಮನೆಗೆ ಬಂದಿದ್ದೀವಿ. ಗೋಡಂಬಿ ಬೇಕು ನನಗೆ.
ಇವರೆಲ್ಲ ರೆಡಿ ಆಗೋರಲ್ಲ. ಏನ್ ರೆಡಿ ಆಗಿದ್ರೆ ಮಾಮೂಲಿ ಡ್ರೆಸ್ ಹಾಕೊಂಡಿದ್ದೀನಿ ಹುಷಾರಿಲ್ಲ ಅಕ್ಕನಿಗೆ ಪಾಪ. ನೈಟ್ ಯಾಕೋ ಮಲ್ಕೋಬೇಕು. ಹಂಗಂತೀಯಾ? ಯಾವ ಸಿಗೋದು ಅದು ಹಾಕೊಳ್ಳೋದು ಓಡಾಡೋದು ಅಷ್ಟೇ. ಏಯ್ ಏನು ತಿನ್ನೋದು ಓಡಾಡೋದು ಅಷ್ಟೇ ನಮ್ದು ಕೆಲಸ. ನಾವು ಊಟ ಮಾಡ್ದು ಹಾಸ್ಪಿಟ್ಲಲ್ಲೇ ಮಾಡ್ದು. ಹಾಸ್ಪಿಟ್ಲಲ್ಲಿ ಮಾಡ್ದು. ಸ್ವಲ್ಪ ಊಟ ಮಾಡು. ಬೇಡ, ಹಾಸ್ಪಿಟ್ಲಲ್ಲಿ ಮಾಡ್ಕೊಂಡು ಬಂದು ಊಟ ಮಾಡೋ ಊಟ ಮಾಡಿಲ್ಲ. ನಮ್ಮ ಮನೆಗೆ ಬಂದಾಗಿಂದ ನಾನು ಊಟ ಮಾಡಬೇಕು. ಏನಕ್ಕೋ ಕರ್ಕೊಂಬಂದಿದ್ದಾಳೆ. ಏನು ಏನೋ ಡೆಕೋರೇಷನ್ ಮಾಡಿರ್ತಾಳೆ ಮೇಲೆ. ಯಾರು ನೋಡು. ಯಾರಿಗೆ ಗೊತ್ತಪ್ಪ ನನಗೇನು. ಇನ್ನೇನ್ ತರ್ಸಿರ್ತಾಳೆ ಅಂದ್ರೆ ಏನಾದ್ರು ಒಂದು ಮಾಡಿರ್ತಾಳೆ. ಇನ್ನು ಆಂಟಿಗೂ ಕೂಡ ಗೊತ್ತಿತ್ತು. ಅವರು ಮತ್ತು ಲೆಕ್ಕಮ್ಮ ಇಬ್ಬರು ಸೇರಿಕೊಂಡೇ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಆದರೆ ನನಗೊಂಚೂರು ಕೂಡ ಕ್ಲೂ ಕೊಡಬಾರ್ದು, ಗೆಸ್ ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಏನೋ ನನಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳ್ತಿದ್ರು. ಆದರೆ ಅಪ್ಪು ಕಂಡುಹಿಡ್ದಿದ್ರು ಏನೋ ಒಂದು ಡೆಕೋರೇಷನ್ನು ಮತ್ತೊಂದು ಏನೋ ಒಂದು ಮಾಡಿರ್ತಾಳೆ, ಅದಕ್ಕೆ ಇಷ್ಟೊಂದು ಬಲವಂತ ಮಾಡಿ ಕರೀತಿರೋದು ಅಂತ. ಇನ್ನು ಕೃಷ್ಣಣ್ಣ, ಅರ್ಪಿತವರು, ಸುಕೃತಿನೂ ಕೂಡ ಬಂದಿದ್ದರು. ಇನ್ನು ಅಂಕಲ್ಗೂ ಕೂಡ ಕರೆಸಿದ್ದಾಳೆ, ಎಲ್ಲರೂ ಕೂಡ ಇರಲಿ, ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ. ಅವತ್ತೇನೆಂದರೆ ಅಮ್ಮ ಊರಿಗೆ ಹೋಗಿದ್ರು, ಅಮ್ಮ ಮತ್ತು ಸಂತೂರನ ಊರಿಗೆ ಹೋಗಿದ್ದ. ಅವ್ರಿಗೂ ಕೂಡ ಬೇಗ ಬರ್ಲಿಕ್ಕೆ ಫೋನ್ ಮಾಡಿ ಹೇಳಿದ್ದಾಳೆ. ಆದರೆ ಅವರಲ್ಲಿ ಊರಿಂದ ಹೊರಡೋದು ಲೇಟ್ ಆಯ್ತಲ್ವ, ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ ಅಷ್ಟೇ. ಅದನ್ನೇ ಹೇಳ್ತಿದ್ಲು. ಎಲ್ಲನೂ ಕೂಡ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದೇ ಟೈಮ್ಗಾದರೆ ಎಲ್ಲರೂ ಕೂಡ ಒಟ್ಟಿಗೆ ಇರ್ತೀವಿ, ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಅವರಿಬ್ಬರು ಮಿಸ್ ಆದರು. ಇಲ್ಲ 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 ಹಂಗೆಲ್ಲ ಹೋಗಂಗಿಲ್ಲ. ನೀವು ಇದೊಂದು ಮಾಡಿಲ್ವ? ಅದು ಇದೇ ಇದು ಅದೇನದು ಒಂದು ಖರ್ಚಿಫ್ ಗೊನೆ ಹೊಡ್ಸಿರೋ ಖರ್ಚಿಫ್ ಕಟ್ಟಿದ್ರೆ ಆಗಿತ್ತಪ್ಪ. ಅದನ್ನ ನಂದೇ ಕೊಡ್ಲಾ? ಹಾ ಹಂಗೆ ಇವನ್ ಹಿಂಗೆ ಮುಚ್ತಾರೆ ಹಿಂಗೆ. ನಾನೇನು ಎಕ್ಸೈಟ್ ಆಗಲ್ಲ. ಮೇಕಪ್ ಎಲ್ಲ ಹೋಯ್ತು ಪಾಪ. ಬರಗಾಲಿಟ್ಟು ಒಳಗಡೆ ಆಯ್ತು ಬಿಡ್ಲಾ? ಇಲ್ಲಿ ಪಟಾಕಿ ಅಂತಂದಿಲ್ವಾ? ನನಗೆ ಗೊತ್ತು ಏನೋ ಕಿತಾಪತಿ ಮಾಡಿ ಗೋಡೆ ಎಲ್ಲ ಹಾಳು ಮಾಡ್ಬಿಟ್ಟಾರಲ್ಲ ಅದಕ್ಕೆ ಪಿಂಕ್ ಮಾತ್ರ ಹಾಕ್ಬೇಕಿತ್ತಲ್ಲ. ಯಾವ ಡೌಟ್ ಬಂದೈತೆ, ಡೌಟ್ ಬಂದೈತೆ. ಏನಿಲ್ಲ, ನಾನು ಯಾವ್ದನ್ನ ತಗೊಂಡೋಗೋದು ಇವಾಗ ಅಂತ ಅವಳು ನೋಡ್ತಾವಳೆ. ನಿಜ ಇಲ್ಲೂನೇ ಬೇಜಾರ್ ಮಾಡ್ಕೊಂಡು ಮಾಡಿದ್ದೆ. ನಿಜ ನೀನೇ ಮಾಡಿರೋದಲ್ಲ ಕಣ ಅದು ಕೇಕು? ಅವ್ರು ಮಾಡಿದ್ರೆ ನಾವು ಬರ್ತಾನೆ ಕೇಕ್ ಮಾಡಿದ್ರೆ. ಬನ್ನಿ ಬನ್ನಿ. ಮನೆಗೆ ಬಂದ ತಕ್ಷಣ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದಾರಲ್ಲ. ನಾನು ಇವಾಗ ಅನ್ಕೊಂಡೆ ಇವ್ರು ಅಂಗಡಿ ತಗೊಂಡೋಗಿದ್ದವ್ರೇನೋ ಅಂತ. ಒಂದ್ ಕೇಳ್ಬಿಟ್ಟು ಆಮೇಲೆ ಯಾರನ್ನಾದ್ರೂ ಕೇಳೋಣ ಅಂತ ಸುಮ್ಮನೆ. ಇವಳು ನಿನಗೆ ಅದೇನ್ ಮಾಡಕ್ಕೆ ಇವಾಗ ಬಾ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇದ್ಯಾವಾಗ ಬಂದ್ರು? ನಾನು ಯಾರೋ ಎತ್ಕೊಂಡು ಹೋಗಿದ್ದಾರೆ, ನೀವು ರಂಗೋಲಿ ಇಟ್ಟಿದ್ದಾನೆ ಅನ್ಕೊಂಡೆ. ನೋಡಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಲೈಟ್ ಸಾಕಾಗಲ್ಲ. ಬಟ್ಟೆ ಬಿಡಪ್ಪು ಅಯ್ಯೋ ಅವ್ರ ಅತ್ತೆಗೆ ಇವೆಲ್ಲ ಏನಿಲ್ಲ. ಬಾರಪ್ಪ ಈ ಕಡೆ. ಸುಕೃತಿ ಡ್ರೆಸ್ ನೋಡಿ, ವೈಟ್ ಪಿಂಕ್ ಬ್ಲೂ. ಅಮ್ಮ ನಿಂದು ಪಿಂಕ್ ಬ್ಲೂ ಡ್ರೆಸ್. ಇದು ಪಿಂಕ್ ಬ್ಲೂ. ನಿಂಗೆ ಯಾವ್ದು ಇಷ್ಟ ಆಯ್ತು ಜಾಸ್ತಿ? ಎಷ್ಟೊಂದು ಬರೋದವೆ. ಓ ಇದಾಕರೋ ಅಕ್ಕ ನೀವು ಓದಿದ್ರ? ಏ ಲೈಟ್ ಕೊಡ್ತೀನಿ ಸುಮ್ಮನೆ. ಇದೆಲ್ಲ ಯಾವಾಗ ಮಾಡ್ತೇನೆ. ನೆನ್ನೆ ನಾನು ಫೋನ್ ಮಾಡಿದಾಗ ಮನೆ ಕ್ಲೀನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ನೆನ್ನೆ ಮನೆ ಕ್ಲೀನ್ ಮಾಡಿ ಹಾ ಫಂಕ್ಷನ್ ಸ್ಟಾರ್ಟ್ ಮಾಡಿ. ಮಾತಾಡ್ತಾನೆ ಇರ್ತಾರೆ. ಬಾ 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 ಸಖಿ ಹಂಗೆ ಗೊತ್ತಾಗ ಕೇಳಲೇ ಇಲ್ಲ ಅವರು. ಹೇಳಿಲ್ಲ.
ನೆನ್ನೆ ಫೋನ್ ಮಾಡ್ಬಿಟ್ಟು ಶಿಲ್ಪಕ್ಕನ್ನ 3 ಗಂಟೆ ಕರ್ಕೊಂಬ ಅಷ್ಟೇ ನಾನು ಗೊತ್ತಿರೋದು. ನನ್ ಬಾ ಅಂತ ಏನು ಹೇಳಿಲ್ವ. ನಾನು ಇವಾಗ ಮನೆಗೆ ಬಂದಾಗಲೂ ಹೇಳ್ದೆ ಡ್ರೆಸ್ ಚೇಂಜ್ ಮಾಡು ಅಂದ್ರೆ ಹೇಳಿಲ್ಲ. ಪರವಾಗಿಲ್ಲ ಬಿಡಿ. ಯಾರು ಮೇಲ್ಗಡೆ ಕ್ರೀಮ್ ತಿನ್ಬೇಡಿ. ಬಾಳಿ ಅತ್ತೆ ಕೇಕ್ ಕಟ್ ಮಾಡ್ತೈತೆ. ಕೈ ಹಿಡ್ಕೊ ಒಂದ್ ಕೈ. ಬೇಗ ಪಾಪ ಬರ್ಲಿ ಅಂತ ಹೇಳು. ಆಲೆ ಬಾಯಿಗೆ ನೆಕ್ಬಿಟ್ಲು ಹಾಕಿ. ನಿಂಗೆ ಯಾವ ಕಲರ್ ಪಾಪು? ತಮ್ಮ ಪಾಪು ಬೇಕಾ ತಂಗಿ ಪಾಪು ಬೇಕಾ? ಬೇಗ ಹೇಳ್ಬೇಕು. ಕ್ರೀಮ್ ಇರುತ್ತಲ್ಲ ಕೈಯಲ್ಲಿ. ಈಗ ಫಸ್ಟ್ ಮಾಮು ತಿನ್ಸಿದಾಳು. ಈಗ ಫಸ್ಟ್ ಮಾಮುಗೆ ಮಾಮೂಲಿ ತಿನ್ಸ್ತೀನಿ. ಯಾಕೆ ಮೇಲೆ ಕೆಮಿಕಲ್ ಬಿಟ್ಟು ಇಲ್ಲ ನಾನು ಅತ್ತೆ ತಿನ್ಸ್ಬಿಡ್ತೀನಿ. ಏನ್ ಫಂಕ್ಷನ್ ಇದು? ಬೇಬಿ ಶವರ್. ಬೇಬಿ ಶವರ್ ಚೆನ್ನಾಗಿ ಹಾಕಿದೀನಿ. ಏನ್ ಫಂಕ್ಷನ್ ಇದು ಅಂದ್ರೆ ಬೇಬಿ ಶವರ್. ಲೇಕಮ್ಮ ಬಾರಮ್ಮ. ಒಂದ್ ಪ್ಯಾಕೆಟ್ ಟಿಶ್ಯೂ ಬೇಕಾಗಿತ್ತು. ಎಷ್ಟು ನೀಟಾಗಿ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡಿದ್ದಾಳೆ. ನಿಜ ನನಗೆ ನೋಡಿದ ತಕ್ಷಣ ಖುಷಿಯಾಯಿತು. ಇಷ್ಟೊಂದು ನಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ಕೊಟ್ಟು ಏನೋ ಒಂದು ಮಾಡಬೇಕು ಅಂತೇಳಿ ಮಾಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಈಗ ನಾವು ಸ್ವಂತ ಅಕ್ಕ ತಂಗಿ ಏನಲ್ಲ, ಒಂದೇ ಫ್ಯಾಮಿಲಿಯವರು ಅಲ್ಲ, ಆದರೂ ಕೂಡ ಎಷ್ಟು ಬಾಂಡಿಂಗ್ ಇದೆ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅಂದರೆ ನನಗಿದೆಲ್ಲ ಮಾಡಿದ್ರೆ ನನಗಿಷ್ಟ ಆಗುತ್ತೆ, ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಫುಲ್ಲು ರೆಡಿ ಮಾಡಿದ್ದಾಳೆ. ಅದು ನನಗೆ ನಿಜ ತುಂಬಾ ಖುಷಿ ಆಯಿತು. ಯಾವಾಗಲೂ ಒಂದು ಸಲ ನಾನು ಹೇಳಿದ್ದೆ, ಅಂದರೆ ನನಗೆ ಈ ಥರ ಬೇಬಿ ಶವರೆಲ್ಲ ಮಾಡಿಸ್ಕೊಳ್ಬೇಕಂತ ಆಸೆ ಇದೆ, ಅದನ್ನು ಮಾಡಿಸ್ಕೊಳ್ಬೇಕು ಡೆಲಿವರಿಗಿಂತ ಮುಂಚೆ ಅಂತ. ಅದನ್ನು ಕೇಳಿಕೊಂಡು ಮಾಡಿಬಿಟ್ಟಿದ್ದಾಳೆ. ಇನ್ನು ಏನೇನೋ ತೊಗೊಂಡು ಬಂದಿದ್ದಿಲ್ಲ ಅದನ್ನೆಲ್ಲ ಹಾಕಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ತಾಯಿದ್ಲು. ಅವಳಿಗೇನೆಂದರೆ ಬೇಬಿ ಗರ್ಲ್ ಅಂದರೆ ತುಂಬ ಇಷ್ಟ. ಏನಕ್ಕೆ ಇಷ್ಟ ಅಂದರೆ ನಾವು ಚೆನ್ನಾಗಿ ರೆಡಿ ಮಾಡ್ಬೋದು, ಹೊಸ ಹೊಸ ಡ್ರೆಸ್ಗಳನ್ನೆಲ್ಲ ಹಾಕ್ಬೋದು, ಈ ಥರ. ಅದಕ್ಕೆ ಅವಳಿಗೆ ಗರ್ಲ್ ಅಂದರೆ ತುಂಬ ಇಷ್ಟ. ನಾನು ಅದನ್ನು ರೇಗಿಸ್ತಾ ಇದ್ದೆ. ಬ್ಲೂನೂ ಹಾಕ್ಬಿಟ್ಟಿದೆಯಲ್ಲ, ಲೈಕು ಅಂದರೆ ಬಲೂನ್ಸ್ ಎಲ್ಲ ಬ್ಲೂ ಹಾಕ್ಬಿಟ್ಟಿದೆಯಲ್ಲ, ಬರೀ ನೀನು ಪಿಂಕೇ ಇರಬೇಕಿತ್ತಲ್ಲ ಅಂತ ಹೇಳಿ. ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳು ಹಂಗೆ ಅಲ್ವಾ, ಹೆಣ್ಮಗು ಬೇಕು ಅಂತ ಯಾಕೆ ಜಾಸ್ತಿ ಆಸೆ ಪಡ್ತಾರೆ ಅಂದರೆ ಚೆನ್ನಾಗಿರೋ ಫ್ರಾಕ್ಸ್ ಅದು ಇದು ಡ್ರೆಸ್ಗಳನ್ನೆಲ್ಲ ಹಾಕ್ಬೋದು, ಆಮೇಲೆ ಚೆಂದವಾಗಿ ಮೇಕಪ್ ಮಾಡ್ಬೋದು, ಈ ಥರ ಎಲ್ಲ ಇರುತ್ತಲ್ವ. ಹಂಗೆ ಅವಳಿಗೂ ಅದೆಲ್ಲ ಸ್ವಲ್ಪ ಜಾಸ್ತಿ ಆಸೆ ಅಷ್ಟೇ. ಇನ್ನು ಹೋಗಿದ ತಕ್ಷಣ ಪಟ ಅಂತ ಕೇಕ್ ಕಟ್ ಮಾಡಿಬಿಟ್ವಾ, ಮಾತಾಡ್ಕೊಂಡೆ. ಅದಾದಮೇಲೆ ಅವಳಿಗೆ ನೆನಪು ಬಂದಿದೆ, ಅಂದರೆ ಮಾಮ್ ಟು ಬಿ, ಆಮೇಲೆ ವೋಟ್ ಫಾರ್ ಬಾಯ್ ಗರ್ಲ್ ಇದೆಲ್ಲ ಬರುತ್ತಲ್ವ, ಅದೆಲ್ಲ ತಂದಿಟ್ಕೊಂಡಿದ್ದಾಳೆ. ಅದನ್ನೆಲ್ಲ ಹಾಕ್ಕೊಡೋದು ಮರ್ತ್ಬಿಟ್ಟಿದ್ದಾಳೆ ಅವಳು. ಹಾಗಾಗಿ ಕೇಕ್ ಕಟ್ಟಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನೆಲ್ಲ ಹಾಕಿ, ಪರವಾಗಿಲ್ಲ ಇನ್ನೊಂದು ಸಲ ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಕೇಕ್ ಕಟ್ ಮಾಡಿ ಮತ್ತೆ ತಿನ್ನಿಸ್ತಾ ಇರೋದು ಡಬಲ್ ಸಲ. ಆವಾಗೊಂದು ಸ್ವಲ್ಪ ಫೋಟೋಸು, ಇವಾಗೊಂದು ಸ್ವಲ್ಪ ಫೋಟೋಸು. ನೆನ್ನೆ ಮತ್ತು ಇವತ್ತು ಬರೀ ಇದೇ ಆಗೋಗ್ಬಿಟ್ಟಿದೆ, ವಿಡಿಯೋ ಮಾಡೋದು, ಫೋಟೋಸ್ ತೆಗಿಯೋದು, ಬರೀ ಇದೇ ಕೆಲಸ ಆಗೋಗ್ಬಿಡ್ತು. ಚೆನ್ನಾಗಿತ್ತು. ಆದರೆ ಏನು ಗೊತ್ತಾ, 2 ದಿನವೂ ಬರೀ ಸೆಲೆಬ್ರೇಟ್ ಮಾಡೋದೇ ಆಗೋಗ್ಬಿಟ್ಟಿದೆ. ಇನ್ನು ಕೇಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಮಾಡಿಸಿದ್ಲು. ಪುಟ್ಟದಾಗಿ ಕ್ಯೂಟಾಗಿ ರೆಡಿ ಮಾಡಿಸಿರೋದು. ಏನಲ್ಲಿ ಫುಟ್ ಪ್ರಿಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ತೆಗಿಯೋದು ಬೇಡ, ಬರೀ ಸೈಡಲ್ಲಿರೋ ಕೇಕ್ ಮಾತ್ರ ಕಟ್ ಮಾಡ್ಕೊಳ್ಳಿ, ಅದನ್ನು ಹಂಗೆ ಇಟ್ಟಿರ್ತೀನಿ ಪಾಪ ಬರೋವರೆಗೂ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಲಿಕ್ಕೆ ಬಿಡಲಿಲ್ಲ.
ಇನ್ನು ಡ್ರೆಸ್ಸು ನೀವು ನೋಡ್ತಿರ್ಬೋದು, ನಾವೇನೂ ಪ್ಲ್ಯಾನೇ ಮಾಡಿಲ್ಲ ಆಯಿತಾ. ನನಗೆ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ಈ ಥರ ಎಲ್ಲ ಅವಳು ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಡ್ರೆಸ್ ಹಾಕೊಬರ್ಬೇಕಾದ್ರೆ ಅವಳನ್ನೇ ಕೇಳಿದೆ, ಇದನ್ನು ಹಾಕ್ಕೊಳ್ತೀನಿ ಓಕೆನಾ ಅಂತ. ಸರಿ ಸರಿ ಹಾಕೋ ಅಂದ್ಲು. ಅದರಲ್ಲೂ ನೋಡಿದ್ರೆ ಪಿಂಕ್ ಮತ್ತು ಬ್ಲೂ ಇದೆ. ಇನ್ನು ಸುಕೃತಿ ಡ್ರೆಸ್ಸು ಅಷ್ಟೇ, ಅವಳದು ಪಿಂಕ್ ಮತ್ತು ಬ್ಲೂ ಇದೆ. ಇದೆಲ್ಲ ಒಂಥರ ನಾವೇನು ಕೂಡ ಪ್ಲ್ಯಾನ್ ಮಾಡಿದ್ರೇನೆ ಎಲ್ಲನೂ ಕೂಡ ಮ್ಯಾಚ್ ಆಗಿಬಿಡ್ತು ಇವತ್ತು. ಜಾಸ್ತಿ ಆಗುತ್ತೆ, ಅದೇ ಸಾಧ್ಯ. ಯಾವ್ದಾದ್ರೂ ಸರಿ. ಮತ್ತೆ ಯಾಕೆ ಅದೇ ಇಟ್ಕೊಂಡಿದ್ಯಾ? ಒಂದೇ ವರ್ಡ್ ಸಾಕು, ಗಂಡ ಹೆಂಡ್ತಿದ್ದು ಅಂದ್ಬಿಟ್ಟು ಅಲ್ಲಿ ಇಕ್ಕೋದೆಲ್ಲ ಹಂಗ ಇಟ್ಕೊ ನೀನ್ ಅಣ್ಣನ್ ತರ. ಫೋಟೋ ತೆಗ್ದೆ, ತಡಿ ತಡಿ ಅದೆಲ್ಲ ಕೊಡ್ಲಿ. ಆಯ್ತಾ? ಇದನ್ ಕೊಡೋಗು ನೀನು. ಇದು ವಿಷ್ಣು, ಶ್ರೀಪಕ್ಕನ್ ಕೊಡು, ಅದು ವಿಷ್ಣುಣ್ಣನ್ ಕೊಡು. ಇದು ಪಾಪುಗೆ ಹಿಂಗ್ ಇಡೋದಿದು ಮೀಸೆ. ಹಾ ಇಡಿ ಇಡಿ, ನೀವೇ ಇಟ್ಕೊಳ್ಳಿ. ಬನ್ನಿ ಬನ್ನಿ, ಯಾರ್ಯಾರು ಯಾವ್ಯಾವ್ದು ಬೇಕು ಇಟ್ಕೊಂಡು ನಿಂತ್ಕೊಳ್ಳಿ. ನಾನ್ ಮಾತ್ರ ಇದೊಂದು ಬಿಡಲ್ಲ. ಬರ ರುಬಿ ಚಿಂತೆ ನೋಡಿ. ಫೋಟೋ ಅಂತಿದ್ರೆ ನಮ್ಮ ಅಪ್ಪ ಒಂದ್ ಕೇಕ್ ನೀನಂತೂ ಇವ್ರಂಗ್ ಗರ್ಲ್ ಇಟ್ಕೊಂಡ್ಬಿಟ್ರು. ಈ ಪಾರ್ಟಿ ಚೇಂಜ್ ಮಾಡಿದ್ರು ತಾನೇ ಇವರು. ಕೃಷ್ಣಣ್ಣ ನೀವು ಪಾರ್ಟಿ ಚೇಂಜ್ ಮಾಡ್ಕೊಂಡಿದ್ರು, ನೀವು ಬಾಯ್ ಅಂತಿದ್ರಿ ತಾನೇ. ಆಗಬಹುದು ಅಂತ ಪ್ರಿಡಿಕ್ಷನ್. ನಾನು ಇವಾಗ್ಲೂ ಹೇಳೋದು ಗಂಡು ಮಗುನೇ ಆಗ್ಬೋದು ಅಂತ. ಬಟ್ ಆ ಫೋಟೋ ವೋಟ್ ಮಾಡೋದು ಬೇರೆ, ಆಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡೋದು ಬೇರೆ. ನೀವು ತಗೊಳ್ಳಿ ಅಕ್ಕ. ಪಿಂಕ್ ಕಲರ್ ಇಟ್ಕೊಂಡ್ಬಿಡ್ರಿ. ಲಿಪ್ಸ್ಟಿಕ್ ಬರಲ್ಲ, ಸೊ ಲಿಪ್ ಯಾರು ಹುಡುಗ ಯಾರು ನಾವಿಬ್ರು ಎರಡು ಇಟ್ಕೊಬೇಕು ಆಯ್ತಾ? ಮಿಕ್ಕಿದ ಎಲ್ಲಾರ್ಗು ಕೊಡ್ಬೇಕು. ಬಾಯ್ ಬಾ, ಅದು ಕೊಡುವ. ಎಲ್ಲ ಗರ್ಲೆ ಈಗೆಲ್ಲ ಬಾಯ್ ಆಗ್ಬಿಟ್ರೆ ಇದು ಓಕೆ. ಇವ್ರ ಪಕ್ಷ ಬದಲಾಯಿಸವ್ರೆ, ಪಕ್ಷ ಬದಲಾಯಿಸಿದೀವಿ. ಗಂಡ ಹೆಂಡತಿ ಇಬ್ರು ಪಕ್ಷ ಅಣ್ಣ ಬೇಬಿ, ಕೃಷ್ಣಣ್ಣ ಅವ್ರದ್ದು ಓಟು ಬಾಯ್ ಬೇಬಿ. ಇವರು ಅದು ಹುಡ್ಗಿನೇ ಅಂತ ಫಿಕ್ಸ್ ಆಗೋದವ್ರೆ. ಇವರು ಅಷ್ಟೇ. ಇವ್ರೀಗ ಪಕ್ಷ ಇವರು ಯಜಮಾನ್ರು ಪಕ್ಷ ಬದಲಾಯಿಸಿರೋದು, ಇವರು ಅವ್ರ ಕಡೆ ಎಲ್ಲರೂ 90% ಗೆಸ್ ಇರೋದು ಬಾಯ್ ಅಂತ. ನಾವು ಬಾಯ್ ಇಟ್ಕೊಂಡಿದ್ದೀವಿ. 101% ಗೆಸ್ ಅಲ್ಲಿ ಗರ್ಲ್ ಎಕ್ಸ್ಪೆಕ್ಟ್ ಮಾಡಿದೀವಿ. ನೋಡೋಣ. ಅಂದ್ರೆ ಇವರು 100 ಅಲ್ಲ 200% ಇವ್ರು. ಇನ್ನೆರಡು ದಿನ ನಮ್ಮದು ಈ ಥರ ಇತ್ತು. ಸಮಯ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೇನು ಡೆಲಿವರಿ ಡೇಟ್ ಕೂಡ ಹತ್ರನೇ ಇದೆ. 9 ಮಂತ್ಸ್ನ ನಾನು ಹೆಂಗೆ ಕಳೆದೆ ಅಂತ ನನಗೆ ಇವಾಗ ನಿಜ ಗೊತ್ತಾಗ್ತಾ ಇಲ್ಲ. ಪಟ ಪಟ ಅಂತ ದಿನ ಕಳೆದೋಗ್ಬಿಡ್ತು. ಇವಾಗ ಎಲ್ಲರೂ ಕೂಡ ಯಾವ ಬೇಬಿ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ. ನನಗೂ ಕ್ಯೂರಿಯಾಸಿಟಿ ನಮ್ಮನೆಗೆ ಯಾರು ಬರ್ತಾರೆ ಅಂತ. ಇನ್ನು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಪೂರ್ತಿಯಾಗಿ ನೀವು ಬ್ಲಾಗ್ನ ನೋಡಿರ್ತೀರ ಅನಿಸುತ್ತೆ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.